ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಸೀಕ್ವೆನ್ಸ್ ಆ್ಯಂಡ್ ಸೀರೀಸು ಈ ವಿಡಿಯೋಲಿ ಏನು ಕಷ್ಟ ಇಲ್ಲ, ಬಿಕಾಸ್ ಸೀಕ್ವೆನ್ಸು ಅಥವಾ ಸೀರೀಸ್ ಅಂತ ನೀವು ಸಣ್ಣ ಹುಡುಗರಿಂದ ಓದ್ಕೊಂಡು ಬಂದಿದ್ದೀರಾ. ಇದೊಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಏನು GP. ಅದೂ ನೋಡಿರ್ತೀರ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ, ಈಗ ನವೋದಯನೋ ಅಥವಾ ಮೊರಾರ್ಜಿನೋ ಅಥವಾ ಬೇರೆ ಇನ್ನಾದಾದರೂ KVS. ಸೊ ಇದಕ್ಕೆಲ್ಲ ಎಕ್ಸಾಮ್ ಬರೆದಿದ್ರಿ ಅಂದರೆ ಸ್ವಲ್ಪ ಸಿಮಿಲರ್ ಇರುತ್ತೆ, ಅದೇನು ಹೊಸದೇನಲ್ಲ. ಓನ್ಲಿ ಥಿಂಗ್ ಇಸ್ ನೀವು ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಕೆಲವೊಂದು ವಿತೌಟ್ ಯೂಸಿಂಗ್ ಫಾರ್ಮುಲಾಸು ಹೆಂಗೆ ಮಾಡ್ಬೋದು ಅಂತ ಒಂದೆರಡು ಪ್ರಾಬ್ಲಮ್ಮು ನೋಡೋಣ. ಓಕೆ, ನಿಮಗೆ ಅಗೇನ್ CD ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಂಗಿದ್ರೆ ಒಂದು ಕ್ವಶನ್ ಅಂತೂ ಬರುತ್ತೆ, ಓಕೆನಾ. ಬಟ್ ಆ್ಯಂಡ್ ಅಗೇನ್ ಸಿಲೆಬಸ್ ಕಮ್ಮಿ ಆಗಿರೋದ್ರಿಂದ, ಇಲ್ಲ ಅಂದಿದ್ರೆ ಹಳೆ ಸಿಲೆಬಸ್ಸಲ್ಲಿ ಇನ್ನೂ ಹಾರ್ಮೋನಿಕ್ ಪ್ರೋಗ್ರೆಷನ್ ಅದು ಅಂತೆಲ್ಲ ಇತ್ತು. ಬಟ್ ಸ್ಟಿಲ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳೋದು ಬೇಡ. ಸೊ ಕ್ವಿಕ್ಕಾಗಿ ನೋಡೋಂಗಿದ್ರೆ ಸೆಕೆಂಡ್ ಆ್ಯಂಡ್ ಫಿಫ್ತ್ ಟರ್ಮ್ ಆಫ್ GPR 24 and 3 ರೆಸ್ಪೆಕ್ಟಿವ್ಲಿ. ಸೀಕ್ವೆನ್ಸ್ ತೊಗೋಬೇಕಾದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ಏನು ಕೊಟ್ಟಿದ್ದಾರೆ ಅದನ್ನೇ ತೊಗೊಳ್ರಿ. ಸೊ ಸೆಕೆಂಡ್ ಟರ್ಮ್ ಏನಿದೆ 24, ಫಿಫ್ತ್ ಟರ್ಮ್ ಏನಿದೆ 3. ಫಿಫ್ತ್ ಟರ್ಮ್ ಅಂದಿದ ತಕ್ಷಣ ದೊಡ್ಡದು, ಸೆಕೆಂಡ್ ಟರ್ಮ್ ಅಂದಿದ ತಕ್ಷಣ ಚಿಕ್ಕದು, ಹಾಗೆ ಇರಬೇಕು ಅಂತ ಇಲ್ಲ. ಓಕೆ, ಸೊ ದಟ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೊ ಸೆಕೆಂಡ್ ಟರ್ಮ್, ಫಿಫ್ತ್ ಟರ್ಮ್ ಹಿಂಗೆ ಕೊಟ್ಟಾಗ ವೆನ್ ದೇ ಹ್ಯಾವ್ ಗಿವನ್ 2 different terms, ದ ಬೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಥಿಂಗ್ ಇಸ್ ಟು ಟೇಕ್ ದ ರೇಷಿಯೋ. ಸೊ ರೇಷಿಯೋ ತೊಗೊಳ್ರಿ. ಯಾಕೆ ರೇಷಿಯೋ ತೊಗೊಂಡಾಗ ಎ ಫಸ್ಟ್ ಟರ್ಮ್ ಅಂದರೆ ನೀವು ಫಾರ್ಮುಲಾ, ಓಕೆ. ಸೊ ಜನರಲ್ ಟರ್ಮ್ ಏನಾಗುತ್ತೆ, ಸೊ AN ಈಸ್ ಈಕ್ವಲ್ ಟು AR ಟು ದ ಪವರ್ ಆಫ್ N-1. ಸೊ ಎಲ್ಲದರಲ್ಲೂ ಏನಿರುತ್ತೆ, A ಕಾಮನ್ ಇರುತ್ತಾ. ಸೊ ನೀವು ರೇಷಿಯೋ ತೊಗೊಂಡಾಗ A ಏನಾಗುತ್ತೆ, ಹೋಯ್ತು. ಸೊ ವಿಲ್ ಬಿ ಓನ್ಲಿ ಲೆಫ್ಟ್ ವಿತ್ R, ಮೀನ್ಸ್ ಇನ್ ಟರ್ಮ್ಸ್ ಆಫ್ R. ಸೊ ಸೆಕೆಂಡ್ ಟರ್ಮ್, ಫಿಫ್ತ್ ಟರ್ಮ್ ಎಕ್ಸಾಮಲ್ಲಿ ಈ ಥರ ಎಲ್ಲ ಹಾಕೊಂಡು ಕೂತ್ಕೊಬಿಟ್ರಿ, ಬಿಕಾಸ್ ಟೈಮ್ ಇರಲ್ಲ. ಸೊ ಸೆಕೆಂಡ್ ಟರ್ಮ್ ಏನಾಗುತ್ತೆ, AR. ಫಿಫ್ತ್ ಟರ್ಮ್ ಏನಾಗುತ್ತೆ, AR ಟು ದ ಪವರ್ ಆಫ್ 4. ಸೊ ದಿಸ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಇಸ್ 24, ಫಿಫ್ತ್ ಟರ್ಮ್ ಇಸ್ 3. ಸೊ ಏನಾಯಿತು, A ಕ್ಯಾನ್ಸಲ್ ಆಯಿತು. ಸೊ ವಿಲ್ ಬಿ ಲೆಫ್ಟ್ ವಿತ್ 1/r³ ಇಸ್ 8, 1/r³. ಸೊ ಇದನ್ನು ರೆಸಿಪ್ರೋಕಲ್ ತೊಗೋಬೇಕು. ಸೊ r³ ಇಸ್ 1/8, ಸೊ R ವಿಲ್ ಬಿ 1/2. ರೆಸಿಪ್ರೋಕಲ್ ತೊಗೊಳ್ರಿ, ಡೋಂಟ್ ಕೀಪ್ ಇಟ್ ಆಸ್ r³ 8, R2 ಅಲ್ಲ. ಓಕೆ, ಸೊ R ಸಿಕ್ತು. ಸೊ ಯು ಕ್ಯಾನ್ ಯೂಸ್ ಇನ್ ಎನಿ ಫಾರ್ಮುಲಾ. ಸೊ ಇಲ್ಲೇ ಹಾಕಿದ್ರಿ ಅಂದರೆ, ಸೊ ಜಸ್ಟ್ ಫರ್ಗೆಟ್ ದಿಸ್. ಸೊ ಕೆಳಗಿಂದ ಬಿಟ್ಟೇ ಬಿಡ್ರಿ. ಅಸ್ಯೂಮ್ ದಟ್ ಯು ಆರ್ ಓನ್ಲಿ ಹ್ಯಾವಿಂಗ್ AR. ಸೊ R ಈಸ್ 1/2. ಸೊ A ಏನಾಗುತ್ತೆ, 1/2 ರೈಟ್ ಸೈಡ್ ಹೋದರೆ 24 × 2 ಆಗುತ್ತೆ, ವಿಚ್ ಇಸ್ 48. ಸೊ ಹೆಂಗೆ ಬಂತು ತೋರಿಸ್ತೀನಿ. ಸೊ AR ಈಸ್ ಈಕ್ವಲ್ ಟು 24. ಅದಕ್ಕೆ ನಾನು ಮೇಲಿಂದ ಅಷ್ಟೇ ತೊಗೊತಿದ್ದೀನಿ, ಪ್ರತಿ ಸಲ ಎಕ್ಸಾಮಲ್ಲಿ ಬರ್ಕೊಂಡು ಕೂತ್ಕೋಬೇಡ್ರಿ. ಸೊ AR ಈಸ್ ಈಕ್ವಲ್ ಟು 24, A ಇಂಟು R ಈಸ್ 1/2. ಸೊ ವಾಟ್ ವಿಲ್ ಬಿ 48. ಸೊ A 48 ಆಯಿತು, R 1/2 ಆಯಿತು. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್. ಸೊ ಫಸ್ಟ್ 6 ಟರ್ಮ್ಸ್, ಸೊ ಏನಾಗುತ್ತೆ, A 1 - R ಟು ದ ಪವರ್ ಆಫ್ N, ಬಿಕಾಸ್ R ಈಸ್ ಲೆಸ್ ದೆನ್ 1. ಸೊ ಡಿವೈಡೆಡ್ ಬೈ 1 - R. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ A ಈಸ್ 48. ಸೊ 1 - R ಟು ದ ಪವರ್ ಆಫ್ N ಮೀನ್ಸ್ R ಟು ದ ಪವರ್ ಆಫ್ 6. ಸಮ್ ಆಫ್ 6 ಟರ್ಮ್ಸ್. ಸೊ N ಇಸ್ 6 ಆಗುತ್ತೆ. ಸೊ N 6 ಆಯಿತು ಅಂದರೆ 2, 4, 8, 16, 32, 64. ಸೊ ಏನಾಯಿತು, 1/2 ಟು ದ ಪವರ್ ಆಫ್ 6 ಅಂದರೆ 1/64 ಡಿವೈಡ್ ಬೈ 1 - 1/2 ವಿಚ್ ಇಸ್ ನಥಿಂಗ್ ಬಟ್ 1/2. ಪ್ರತಿಯೊಂದು ಸಾಲ್ವ್ ಮಾಡ್ಕೊಂಡ್ರೆ ಬರ್ಕೊಂಡು ಕೂತ್ಕೊಳಕ್ಕೆ ಟೈಮ್ ಇರಲ್ಲ, ಓಕೆನಾ. ಸೊ ನೆಕ್ಸ್ಟ್ ಪೇಜಲ್ಲಿ ಬರೀಲ್ಲ, ನೆಕ್ಸ್ಟಲ್ಲಿ. ಓಕೆ, ಸೊ ಏನಾಗುತ್ತೆ, ಸೊ 48 ಇಂಟು 1 - 1/64 ಡಿವೈಡೆಡ್ ಬೈ 1/2. ಸೊ ಮೇಲಿಂದ ಸಾಲ್ವ್ ಮಾಡಿದ್ರಿ ಅಂದರೆ, ಸೊ 64 - 1, 63/64 ಡಿವೈಡೆಡ್ ಬೈ 1/2. ಸೊ ವಾಟ್ ಹ್ಯಾಪನ್ಸ್, ಟೂ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ 48, 64 ಇದೆ. ದಟ್ ಬಿಕಮ್ಸ್ ಇವನ್ ಈಸಿಯರ್. ಸೊ 16 ಹೋಗುತ್ತೆ, ಟೇಕ್ ದ ಬಿಗ್ಗರ್ ನಂಬರ್ ಬಿಕಾಸ್ ಬೇಗ ಸಿಂಪ್ಲಿಫೈ ಆಗುತ್ತೆ. 4, 3. ನೆಕ್ಸ್ಟು
3 ಎಲ್ಲೂ ಹೋಗಲ್ಲ. 2 1s 2 2s 3 into 163 189/2. Option is C. Okay. Sorry, excuse. Fine. And again, ಕ್ವಶನ್ ಸ್ವಲ್ಪ ಕ್ಲೀನಾಗಿ ಹೋದ್ರಿ. ದಿಸ್ ಅಗೇನ್ ಗೋಸ್ ಬ್ಯಾಕ್ಸ್ ಟು ಬೇಸಿಕ್ಸ್. ಯಾವ ಬೇಸಿಕ್ಸ್ ಅಂದರೆ 10th ಸ್ಟ್ಯಾಂಡರ್ಡ್ ಬೇಸಿಕ್ಸು. ಸೊ ABC AP-ಲಿದೆ, ನೆಕ್ಸ್ಟ್ XYZ GP-ಲಿದೆ. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳ್ತಿರೋದು. ಸೊ x to the power of A B minus C C minus A A minus B ಎಲ್ಲ x ಅಲ್ಲ, y to the power of C minus A Z to the power of A minus B. ಸೊ ಏನಾಗುತ್ತೆ? ವೆರಿ ಸಿಂಪಲ್. ನೀವು ಆಪ್ಷನ್ ನೋಡಿದ ತಕ್ಷಣ 1 ಅಂತ ಅನ್ಕೋಬೋದು. ಸೊ ಬೈ ಟೇಕಿಂಗ್ ಆ್ಯಸ್ 1 ಯು ನೀಡ್ ಟು ಸಾಲ್ವ್. ಬಟ್ ಹೆಂಗೆ ಬಂತು ನೋಡೋಣ. ಓಕೆ, ವೆರಿ ಸಿಂಪಲ್, ವೆರಿ ಬೇಸಿಕ್. ಸೊ ABC ಏನಿದೆ AP-ಲಿದೆ. ಸೊ AP ಅಂದಿದ ತಕ್ಷಣ ಸೊ ABC ಆರ್ ಇನ್ AP. ಸೊ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ? ಸೊ B minus A is common difference D, C minus B is common difference D. This is required. ಸೊ ನೆನ್ಪಿಟ್ಕೊಳ್ರಿ, ಬಿಕಾಸ್ ಇನ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಯು ಮೈಟ್ ಕಮ್ ಅಕ್ರಾಸ್ ದಿಸ್. ಓಕೆ, ಸೊ B minus A ಎಲ್ಲಾದರೂ ಇದೆಯಾ? ಇಲ್ಲ, ಇಲ್ಲಿದೆ. ಬಟ್ ನೋಡೋಣ ಫಸ್ಟು B minus C ಇದೆ. ಸೊ X ಇದೆ, Y Z. ಓಕೆ, ಸೊ ವಾಟ್ ಈಸ್ B minus C? C minus B is D. B minus C ರಿವರ್ಸ್ ಆಯಿತು ಅಂದರೆ D ಇರೋದು ಮೈನಸ್ D ಆಗುತ್ತೆ. ಓಕೆ, ನೆಕ್ಸ್ಟು ಏನಿದೆ? C minus A. ಸೊ ಇಲ್ಲಿ ಒಂದು ಕಾಮನ್ ಡಿಫ್ರೆನ್ಸ್, ಇಲ್ಲಿ ಇನ್ನೊಂದು ಕಾಮನ್ ಡಿಫ್ರೆನ್ಸು. ಸೊ ಎಷ್ಟು ಕಾಮನ್ ಡಿಫ್ರೆನ್ಸ್ ಆಯಿತು? 2. ಆ್ಯಂಡ್ ಇಟ್ ಈಸ್ ಪಾಸಿಟಿವ್ ಬಿಕಾಸ್ ಥರ್ಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡ್ತಿರೋದು. ಸೊ ಇಲ್ಲಿ ಒಂದು ಕಾಮನ್ ಡಿಫ್ರೆನ್ಸ್, ಇಲ್ಲೊಂದು ಕಾಮನ್ ಡಿಫ್ರೆನ್ಸ್. ಸೊ ಇಟ್ ಈಸ್ ಕಮಿಂಗ್ ಇನ್ ದ ಪಾಸಿಟಿವ್ ಥಿಂಗ್. ಸೊ 2D. ಸೊ ಡಿಫ್ರೆನ್ಸ್ ಇಸ್ 2D. ನೆಕ್ಸ್ಟು Z A minus B ಇದೆ. ಸೊ B minus A is D. A minus B ರಿವರ್ಸ್ ಆಗುತ್ತೆ, ಮೈನಸ್ D. ಸೊ ಇದನ್ನೇನಂತ ಬರಿಬೋದು? ಎಕ್ಸ್ ಝೆಡ್ನ ನಾನು ಕಾಮನ್ ಮಾಡ್ಕೊತೀನಿ ಬಿಕಾಸ್ ಮೈನಸ್ D ರೇಷಿಯೋ ಪವರ್ ಸೇಮ್ ಇದೆ. ಸೊ y to the power of 2D. ಓಕೆ, ಲೆಟ್ಸ್ ಟೇಕ್ ದಿಸ್ ಟು ಬಿ 1. ಸರಿ, ಯಾಕೆ? XYZ ಏನಂತ ಕೊಟ್ಟಿದ್ದಾರೆ? ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ XYZ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕೊಟ್ಟಾಗ y square is equal to xz ಗೊತ್ತಿರೋದು. ಇಲ್ಲಿ ನೀವು ನೋಡಿದ್ರಿ ಅಂದರೆ ಸಮಥಿಂಗ್ ಸಿಮಿಲರ್ ಇದೆಯಾ? y ಸ್ಕ್ವೇರ್ ಅಂದರೆ 2 to the power of ಸಮಥಿಂಗ್, xz to the power of ಸೇಮ್. ಸರಿ, ಇಲ್ಲಿ ಮೈನಸ್ ಇದೆ. ಮೈನಸ್ ಸಿ ಅಸ್ಯೂಮ್ ವೆನ್ ಯು ಟೇಕ್ ದಿಸ್, ಇಲ್ಲಿ ಏನು ಬರುತ್ತೆ ಅಂತ ಕೇಳ್ತಿರೋದು ರೈಟ್ ಸೈಡ್. ಸೊ ಅಸ್ಯೂಮ್ ದಟ್ ನಿಮಗೆ 1 ಬರ್ತಿದೆ. ಆಗತ್ತಾ? ಚೆಕ್ ಮಾಡಿರಿ. ಇದೆ ಹಿಂಗಾಯಿತು, 1 ಬಂತು ಅಂದರೆ GP ಆಗತ್ತೆ. ನೋಡಿರಿ ಹೆಂಗೆ ಅಂತ. ಸೊ xz to the power of ಮೈನಸ್ D ರೈಟ್ ಸೈಡ್ ಹೋಗ್ತೀವಿ ಅಂದರೆ ಏನಾಗುತ್ತೆ? ಮೈನಸ್ D ಇರೋದು ಪ್ಲಸ್ D ಆಗುತ್ತೆ. ಸೊ y to the power of 2D is equal to xz to the power of D. ಸೊ ಈಗ ಬೇಕಾದ್ರೆ ಡಿ ಕ್ಯಾನ್ಸಲ್ ಮಾಡ್ಕೊಳ್ರಿ. ಸೊ ಏನು ಬಂತು? y square is equal to xz when right hand side is equal to 1. ಓಕೆ, ಸೊ ಫಾಸ್ಟರ್. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟು ತೊಗೊಂತು, ಇಲ್ಲಾಂದರೆ ಇನ್ನೂ ಕ್ವಿಕ್ಕಾಗಿ ಆಗ್ತಿತ್ತು. ಓಕೆ, ದ ಥರ್ಡ್ ಟರ್ಮ್ ಆಫ್ ಎ GP ಈಸ್ 9. ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್. ಅಗೇನ್ ವೆರಿ ಈಸಿ. ಒಂದು 15 ಸೆಕೆಂಡ್ ಪ್ರಾಬ್ಲಮ್ ಅಂದ್ಕೊಡ್ರಿ. 15 ಸೆಕೆಂಡ್. ಸೊ ಇಫ್ ಯು ಹ್ಯಾವ್ ಸಾಲ್ವ್ ದಿಸ್ ಜಸ್ಟ್ 15 ಸೆಕೆಂಡ್. ಹೇಗೆ ಟ್ರೈ ಮಾಡಿರಿ, ಪಾಸ್ ಮಾಡಿ ಟ್ರೈ ಮಾಡಿರಿ. 15 ಸೆಕೆಂಡಲ್ಲಿ ಆಗತ್ತಾ? ಆಗಿಲ್ಲ ಅಂದರೆ ಚೆಕ್ ಮಾಡಿಕೊಡ್ರಿ. ಓಕೆ, ಸೊ ಥರ್ಡ್ ಟರ್ಮ್ AR ಸ್ಕ್ವೇರ್ ಏನಿದೆ 9 ಇದೆ. ಬಿಕಾಸ್ ಥರ್ಡ್ ಟರ್ಮ್ ಅಂದಾಗ ಒಂದು ಕಮ್ಮಿ ಆಗುತ್ತೆ, R³ ಅಲ್ಲ R² ಆಗುತ್ತೆ. ನೆಕ್ಸ್ಟು ದ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ಸ್. ಸೊ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತು, ಫಿಫ್ತು. ಸೊ ಇದು 3 ಅಲ್ಲ, ಇದು 5 ಮಲ್ಟಿಪ್ಲೈ ಮಾಡಿದಾಗ A to the power of 5. R ಅಷ್ಟನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ 1 + 2 3 + 3 6. ಸಾರಿ, ಇದು 4, ಇದು 5 ಅಲ್ಲ. ನೋಡಿರಿ,
ಕನ್ಫ್ಯೂಸ್ ಆಗುತ್ತೆ. ಸೊ ದಟ್ಸ್ ದ ರೀಸನ್, ಬಿ ಕೇರ್ಫುಲ್. ಅಂದರೆ ಬರ್ಕೊಳ್ರಿ, ಬಿಕಾಸ್ ಈ ಥರ ಮಿಸ್ಟೇಕ್ಸ್, ಸಣ್ಣ ಮಿಸ್ಟೇಕ್ಸ್ ಮಾಡೋದು ಅವಾಯ್ಡ್ ಆಗುತ್ತೆ. ಸಣ್ಣದಲ್ಲ ಇದು. ದಿಸ್ ಕಾಸ್ಟ್ ಎ ಲಾಟ್. ಸೊ r to the power of 1 plus 2 3 3 plus 3 6 6 plus 4 10. ಸೊ ಏನಾಯಿತು, ಎ ಆರ್ ಸ್ಕ್ವೇರ್ 5 ಕಾಮನ್ ತೆಗೆದ್ರೆ ಹೋಲ್ ಟು ದ ಪವರ್ ಆಫ್ 5. ಸೊ ವಾಟ್ ಈಸ್ ದಿಸ್? ಎ ಆರ್ ಸ್ಕ್ವೇರ್ ಇಸ್ 9. ಸೊ 9 to the power of 5. ಸೊ 9 ಎಲ್ಲೂ ಕೊಟ್ಟಿಲ್ಲ. ಸೊ 9 ಕ್ಯಾನ್ ಬಿ ರಿಟರ್ನ್ ಆಸ್ 3 ಸ್ಕ್ವೇರ್ ಟು ದ ಪವರ್ ಆಫ್ 5. 2 5s are 10. ಓಕೆ, ಅಷ್ಟೇ ಸಿಂಪಲ್ಲು. ಫೈನ್. ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ರೇಷೋ ಕೊಟ್ಟಿದ್ದಾರೆ. ಫಸ್ಟ್ ಪ್ರಾಬ್ಲಮಲ್ಲಿ ನೋಡಿದ್ವಿ ಕೊಟ್ಟಿರಲಿಲ್ಲ, ರೇಷೋ ತೊಗೊಂಡಾಗ ಈಸಿ ಆಗ್ತಿತ್ತು. ಯು ಕ್ಯಾನ್ ಅಪ್ಲೈ ದ ಸೇಮ್ ಥಿಂಗ್. ಸೊ ಎ ಆರ್ ಥರ್ಡ್ ಟರ್ಮ್ ಅಂದರೆ ಏನು ಬರುತ್ತೆ? ಎ ಆರ್ ಸ್ಕ್ವೇರ್. ಫಸ್ಟ್ ಟರ್ಮ್ ಅಂದರೆ ಎ. ಸೊ ಎ ಕ್ಯಾನ್ಸಲ್ ಆಯಿತು, ಯು ಆರ್ ಲೆಫ್ಟ್ ವಿತ್ ಆರ್ ಸ್ಕ್ವೇರ್ ಇಸ್ 25. ಆರ್ ಸಾಲ್ವ್ ಮಾಡಿರಿ, ಇಲ್ಲಾಂದರೆ ಹಾಗೆ ಇಡ್ರಿ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟು. ಇಫ್ ಯು ವಾಂಟ್ ಯು ಕ್ಯಾನ್ ಸಾಲ್ವ್, ಬಟ್ ನೋ ಯೂಸ್ ಸಾಲ್ವಿಂಗ್. ಹೆಂಗೆ ಬಂತು ಕ್ವಿಕ್ಕಾಗಿ ಹೇಳ್ತೀನಿ ನೋಡ್ರಿ. ಎ ಆರ್, ಸೊ ಥರ್ಡ್ ಟರ್ಮ್, ಸೊ A3. ಸೊ A3 ಅಂದರೆ ಎ ಆರ್ ಸ್ಕ್ವೇರ್. ಫಸ್ಟ್ ಟರ್ಮ್ ಎ. ಸೊ ದಿಸ್ ಈಸ್ 25. ಸೊ ಏನಾಯಿತು, ಎ ಕ್ಯಾನ್ಸಲ್ ಆಯಿತು, ಆರ್ ಸ್ಕ್ವೇರ್ ಇಸ್ 25. ಇದನ್ನು ಅವಾಯ್ಡ್ ಮಾಡಿರಿ. ಜಸ್ಟ್ ಲುಕಿಂಗ್ ಅಟ್ ದಿಸ್ ಇದನ್ನು ಬರಿಬೋದು. ಸೊ ನೋ ನೀಡ್ ಟು ಅಗೇನ್ ಫೈಂಡ್ ಆರ್. ಯಾಕೆ ಹೇಳ್ತೀನಿ. ಸೊ ಎ ಟು ದ ಪವರ್ ಆಫ್ 9 ಅಂದರೆ ಎ ಆರ್ ಟು ದ ಪವರ್ ಆಫ್ 8. ಎ ಟು ದ ಪವರ್ ಆಫ್ 5 ಎ ಆರ್ ಟು ದ ಪವರ್ ಆಫ್ 4. ಎ ಕ್ಯಾನ್ಸಲ್ ಆಗುತ್ತೆ, ಯು ಆರ್ ಲೆಫ್ಟ್ ವಿತ್ ಆರ್ ಟು ದ ಪವರ್ ಆಫ್ 4. ಸೊ ಆರ್ ಟು ದ ಪವರ್ ಆಫ್ 4 ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಈ ಸ್ಕ್ವೇರ್ ಏನಿದೆ ಇನ್ನೊಂದ್ಸಲಿ ಸ್ಕ್ವೇರ್ ಮಾಡಿದ್ರೆ ಅಂದರೆ ನಿಮಗೆ ಆರ್ ಟು ದ ಪವರ್ ಆಫ್ 4 ಬರುತ್ತೆ. ಸೊ ದಿಸ್ 25 ಇಸ್ 5 ಸ್ಕ್ವೇರ್. ಸೊ ಆರ್ ಟು ದ ಪವರ್ ಆಫ್ 4 ಅಂದರೆ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಏನಿದೆ 5 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಎಷ್ಟಾಯಿತು 5 ಟು ದ ಪವರ್ ಆಫ್ 4. ಸರ್ ಬೇಡ ಆರ್ ಫೈಂಡ್ ಮಾಡ್ತೀನಿ, ಮಾಡಿರಿ. ಸೊ ಆರ್ ಸ್ಕ್ವೇರ್ ಇದೆಯಾ? ಸೊ ಆರ್ ಏನು ಬಂತು? 5 ಬಂತು. ಸೊ ಆರ್ ಟು ದ ಪವರ್ ಆಫ್ 4 ಅಂದರೆ 5 ಟು ದ ಪವರ್ ಆಫ್ 4. ಇಟ್ಸ್ ಅಪ್ ಟು ಯು. ನಿಮ್ಮ ಕ್ಯಾಲ್ಕುಲೇಷನ್ ಹೆಂಗೆ ಸ್ಪೀಡ್ ಆಗುತ್ತೆ ಆ ಥರ ತೊಗೊಂಡು ಸಾಲ್ವ್ ಮಾಡ್ಬೋದು. ಓಕೆ. If n stands for sum to n terms of GP with a as first term, r as the common difference. Again, very easy, nothing complicated. Formula ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ, ಅಕಾರ್ಡಿಂಗ್ ಟು ದಟ್ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಎಸ್ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ. ಇಲ್ಲಿ ಆರ್ ಗ್ರೇಟರೋ ಲೆಸ್ ಅಂತ ಕೊಟ್ಟಿಲ್ಲ. ಸೊ ತೊಗೊಳ್ರಿ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1. ಇದು ಎಸ್ ಎನ್. ಇಷ್ಟು ಎಸ್ ಟು ದ ಪವರ್ ಆಫ್ ಎಸ್ ಟು ಎನ್. ಸೊ ಎ ಏನಿರುತ್ತೆ ಹಂಗೆ ಇರುತ್ತೆ, ಎನ್ ಜಾಗದಲ್ಲಿ 2n ಬರುತ್ತೆ, ಮೈನಸ್ 1 ಡಿವೈಡ್ ಬೈ ಕೆಳಗೆ ಏನು ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ ಸೇಮ್. ಆರ್ ಮೈನಸ್ 1 ಎ ಹೋಯಿತು. ಸೊ ಯು ಆರ್ ಲೆಫ್ಟ್ ವಿತ್ ಜಸ್ಟ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಬೈ ಆರ್ ಟು ದ ಪವರ್ ಆಫ್ 2n ಮೈನಸ್ 1. ವೆರಿ ಇಂಪಾರ್ಟೆಂಟ್. ಹೆಂಗೆ ಸಾಲ್ವ್ ಮಾಡ್ತೀರಾ ಯೋಚನೆ ಮಾಡಿರಿ. ವೆರಿ ಈಸಿ. ಇದಾದಮೇಲೂ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್ ಬೇಸಿಕ್ ಥಿಂಗ್, ಬೇಸಿಕ್ ಐಡೆಂಟಿಟಿ ಸಣ್ಣ ಹುಡುಗರಲ್ಲಿ ಯೂಸ್ ಮಾಡಿರ್ತೀರ. ಅದನ್ನು ನೋಡಿದ್ರಿ ಅಂದರೆ ಗೊತ್ತಾಗತ್ತೆ. ಸರ್ ಯಾವುದು ಅಂತೀರಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಥವಾ ಎ ಯೂಸ್ ಮಾಡಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಸಿಂಪಲ್. ಸೊ ನ್ಯೂಮರೇಟರ್ ಏನು ಚೇಂಜ್ ಆಗಲ್ಲ, ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಯಾಕಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಆರ್ ಟು ದ ಪವರ್ ಆಫ್ ಎನ್ ಪ್ಲಸ್ 1. ಏನಾಗುತ್ತೆ? 2 ಕ್ಯಾನ್ಸಲ್ ಆಯಿತು, ಮೇಲೆ 1 ಉಳಿತು, ಕೆಳಗೆ ಆರ್ ಟು ದ ಪವರ್ ಆಫ್ ಎನ್ ಪ್ಲಸ್ 1. ಓಕೆ, stay simple. If arithmetic mean and geometric mean of roots of quadratic equation are 5 and 4 respectively, then the quadratic equation is 10th standard. ಸೊ 10th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ? ನೆನಪಿದೆಯಾ? ಕಮೆಂಟ್ ಮಾಡಿರಿ ಎಷ್ಟು ಜನಕ್ಕೆ ನೆನಪಿದೆ ಅಂತ. ಸೊ 10th ಸ್ಟ್ಯಾಂಡರ್ಡಲ್ಲಿ ಓದಿರೋದು ಇಲ್ಲಿ ಅಪ್ಲೈ ಆಗುತ್ತೆ. ಆ್ಯಂಡ್ ಐ ಆಮ್ ಲೀವಿಂಗ್ ಇಟ್ ಫಾರ್ ಯು.
ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ವಾಟ್ ಈಸ್ ದ ಆನ್ಸರ್. ನಾನು ನಿಮಗೆ ಫಾರ್ಮುಲಾ ಕೊಡ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಸೊ ಎ ಪ್ಲಸ್ ಬಿ ಅರ್ಥಮೆಟಿಕ್ ಮೀನಿಂದ ಬರುತ್ತೆ, ಎ ಬಿ ಜಿಯೋಮೆಟ್ರಿಕ್ ಮೀನಿಂದ ಬರುತ್ತೆ. ಕಮೆಂಟ್ ಮಾಡಿರಿ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ವೆನ್ ಸಮ್ ಆಫ್ ಝೀರೋಸ್ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ನೆಕ್ಸ್ಟು 4th, 10th, 16th term are in GP XYZ respectively. 4th, 10th and 16th terms of a GP are XYZ. Okay, XYZ. Then simple. First of all, GP ಅಂತ ಕೊಟ್ಟಿದ ತಕ್ಷಣ GP XYZ terms of a GP. ಸೊ GP ಅಂದಿದ ತಕ್ಷಣ XYZ ಅಸ್ಯೂಮ್ ಏನು ಬರುತ್ತೆ, y square is equal to XZ. ಹೌದೋ ಇಲ್ಲೋ? ಸೊ ಆ ಆಪ್ಷನ್ ಎಲ್ಲಾದರೂ ಇದೆಯಾ? ಫಸ್ಟ್ ಆಪ್ಷನ್ y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ XZ. ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಏನು ಬರುತ್ತೆ, y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ XZ. ಬಂತು ಅಂದರೆ ಫಸ್ಟ್ ಆಪ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯು ಹ್ಯಾವ್ ಟು ಪ್ರೂವ್. ಅಂದರೆ ಅಲ್ಲೇನು ಪ್ರೂವ್ ಮಾಡಿ ತೋರಿಸಿ ಅಂತಿಲ್ಲ. ಲಾಸ್ಟಲ್ಲಿ ಟೈಮ್ ಇಲ್ಲ, ಯು ಕ್ಯಾನ್ ಪುಟ್ ಫಾರ್ ಎ. ಲಾಸ್ಟಲ್ಲಿ ಟೈಮ್ ಇಲ್ಲ ಅಂದರೆ ಎ ಇಸ್ ಸೇಫರ್ ಆಪ್ಷನ್. ಟೈಮ್ ಇತ್ತು ಅಂದರೆ ಸಾಲ್ವ್ ಮಾಡಿರಿ, ಎ ಬರುತ್ತೆ ಹೆಂಗೆ ಅಂತ ನೋಡೋಣ. ಸೊ 4th ಟರ್ಮ್ XYZ. ಸೊ XYZ. ಸೊ ಎಕ್ಸ್ ಏನಿದೆ 4th ಟರ್ಮ್. ಸೊ ಏನಂತ ಬರೀತೀರಾ, AR3. y is 10th ಟರ್ಮ್, AR to the power of 9. ನೆಕ್ಸ್ಟ್ Z is 16th ಟರ್ಮ್, AR to the power of 15. ಬರೋದ್ರಾ? ನೆಕ್ಸ್ಟು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? y square. So when you take y square, so y square ತಗೊಂಡ್ರಿ ಅಂದರೆ AR to the power of 9 whole square. X is AR3. Z is AR to the power of 15. So ಸ್ಕ್ವೇರ್ ಮಾಡಿರಿ. A square, A ಅಲ್ಲ, AD 9 ಎಲ್ಲ ಬಂದ್ಬಿಟ್ರೆ ತಲೆ ಕೆಡೋಗುತ್ತೆ. ಸೊ 9 AR to the power of 9 whole square ಅಂದರೆ 9 2s are 18. So this is equal to A into A square. R to the power of 3 into R to the power of 15, R to the power of 18. LHS is equal to RHS. ಯಾವಾಗ? when this is true. ಯಾವಾಗ? when option A. ಓಕೆ. ಸೊ ನೆಕ್ಸ್ಟು ಒಂದೆರಡು ಪ್ರಾಬ್ಲಮ್ಮು ಹಾಗೆ ನೋಡೋಣ ಎಕ್ಸ್ಟ್ರಾ. ಇದೆಲ್ಲ ನಿಮಗೆ ಇಟ್ಸ್ ನಾಟ್ ಜಸ್ಟ್ ದಿಸ್ ಪ್ರಾಬ್ಲಮ್ಸ್, ದೆರ್ ಆರ್ ಫ್ಯೂ ಅದರ್ ಪ್ರಾಬ್ಲಮ್ಸ್. ನಾನು ನಿಮಗೆ ಇದೆಲ್ಲ ಕೋರ್ಸು, ಈಗ ನಮ್ಮದು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಏನಿದೆ ಕೋರ್ಸು, ಅದರಲ್ಲಿ ಚೆಕ್ ಮಾಡಿದ್ರಿ ಅಂದರೆ ಯು ಹ್ಯಾವ್ ಲಾಟ್ ಆಫ್ ಅದರ್ ಪ್ರಾಬ್ಲಮ್ಸ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್. ಸೊ ಇದ್ರ ಜೊತೆ ನಿಮಗೆ ಮೆಟೀರಿಯಲ್ಸು, ಟೆಸ್ಟು ಎಲ್ಲ ಸಿಗುತ್ತೆ. ಸೊ ಚೆಕ್ ಮಾಡಿರಿ. ಇದನ್ನು ಮತ್ತು ಇನ್ನೊಂದನ್ನು ಜಸ್ಟ್ ಹಾಗೆ ಸಾಲ್ವ್ ಮಾಡ್ತೀನಿ. ಸೊ ಕ್ವಶನ್ಸು ತೋರಿಸ್ತೀನಿ ಹೆಂಗಿರುತ್ತೆ ಆ್ಯಂಡ್ ಹೌ ಕ್ಯಾನ್ ವಿ ಸಾಲ್ವ್ ಇನ್ ಅ ಫಾಸ್ಟರ್ ವೇ ಅಂತ. ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್ ಇನ್ ದ ಆ್ಯಪ್. ಸೊ ಆ್ಯಪಲ್ಲಿ ಕೋರ್ಸ್ ಇರುತ್ತೆ, ಯು ಕ್ಯಾನ್ ಚೆಕ್ ದ. ಓಕೆ. ದ ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ GP. ಸಮ್ ಈಸ್ 13/12. ಪ್ರಾಡಕ್ಟ್ ಈಸ್ -1. ಸೊ 3 ಟರ್ಮ್ಸ್. ಸರ್ 3 ಟರ್ಮ್ಸ್ ಅಂತ ಕೊಟ್ಟಿದ ತಕ್ಷಣ AR ಸ್ಕ್ವೇರ್ ತೊಗೊಳ್ರಿ, ತಪ್ಪಲ್ಲ. ಬಟ್ ದಿಸ್ ಬಿಕಮ್ಸ್ ಅಗೇನ್ ಕಾಂಪ್ಲಿಕೇಟೆಡ್. ಇದೆಲ್ಲೂ ಸಾಲ್ವ್ ಏನೂ ಮಾಡ್ತಿಲ್ಲ. ಸೊ 3 ಟರ್ಮ್ಸ್ ಅಂತ ಕೊಟ್ಟರು ಅಂದರೆ ನೆನಪಿತ್ತು ಅಂದರೆ 3 ಟರ್ಮ್ಸ್ GP A/R AR GP 3 ಟರ್ಮ್ಸ್ 3 ಮಲ್ಟಿಪ್ಲೈ ಮಾಡ್ತೀರಾ. ಸೊ 3 ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಈಸ್ -1. ಆ್ಯಕ್ಚುಲಿ ಇದು ಬೇಕಾಗಿಲ್ಲ, ಸಮ್ಮಗೆ ಬೇಕು, ಆಮೇಲೆ ನೋಡೋಣ. ಸೊ ಪ್ರಾಡಕ್ಟ್ ಈಸ್ -1 ಅಂದಾಗ ಮಲ್ಟಿಪ್ಲೈ ಮಾಡಿರಿ -1 ಬರುತ್ತೆ, ಮಲ್ಟಿಪ್ಲೈ ಮಾಡಿರಿ -1 ಬರುತ್ತೆ, ಮಲ್ಟಿಪ್ಲೈ ಮಾಡಿರಿ -1 ಬರುತ್ತೆ. ಸೊ ಪ್ರಾಡಕ್ಟಿಂದ ನಿಮ್ಗೇನು ಯೂಸ್ ಆಗ್ತಿಲ್ಲ. ಸೊ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಇಡ್ರಿ ಹಾಗೆ. ನೆಕ್ಸ್ಟು ಸಮ್. ಸೊ ಸಮ್ ಅಂದಾಗ ಯು ಹ್ಯಾವ್ ಟು ಆ್ಯಡ್ ಆಲ್ ದಿಸ್. ಸೊ ಆ್ಯಂಡ್ ಸ್ಟಿಲ್ ನೀವು ಪ್ರಾಡಕ್ಟ್ನ ಮಲ್ಟಿಪ್ಲೈ ಮಾಡಿದಾಗ ಯು ಕ್ಯಾನ್ ಗೆಟ್ ಟು ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಆದರೂ ಸಿಗುತ್ತೆ. ಫೈಂಡ್ ಮಾಡಿರಿ. ಸೊ 3 ಮಲ್ಟಿಪ್ಲೈ ಮಾಡ್ತೀರಾ, ಆರ್ ಕ್ಯಾನ್ಸಲ್ ಆಗುತ್ತೆ,
ಯು ಆರ್ ಲೆಫ್ಟ್ ವಿತ್ ಎ ಕ್ಯೂಬ್ ವಿಚ್ ಇಸ್ -1. ಸೊ ಏನಾಗುತ್ತಾ ಅಗೇನ್ -1. ಓಕೆ, ಸೊ ಪ್ರಾಡಕ್ಟ್ -1 ಇದೆ, -1 ಹಾಕ್ತೀರಾ. ಸೊ ತೊಗೊಂಡು ಸಾಲ್ವ್ ಮಾಡ್ತೀರಾ. ಸೊ ಎ -1 ಬರುತ್ತೆ, -1 ಹೊರಗೆ ತೆಗಿತೀರಾ ಅಥವಾ ಏನ ಹೊರಗೆ ತೆಗಿತೀರಾ ನೋಡ್ರಿ. ಸೊ ಎ ಕ್ಯೂಬ್ ಪ್ರಾಡಕ್ಟ್ ಇಸ್ -1. ಸೊ ಆ್ಯಡ್ ಮಾಡಿರಿ ನೋಡೋಣ. ಸೊ ಆ್ಯಡ್ ಮಾಡಿದಾಗ ವೆನ್ ಯು ಆ್ಯಡ್ ಸೊ ಏನಾಯಿತು, a/r ಪ್ಲಸ್ a ಪ್ಲಸ್ AR. ಸೊ ಸಮ್ ಇಸ್ 13/12. ಸೊ ಸಮ್ ಎಷ್ಟು ಬಂತು 13/12. ಸೊ ಇದರಲ್ಲಿ ಕಾಮನ್ ತೆಗಿಬೋದು. ಸೊ ಏನಾಯಿತು 1/r. ಸೊ ಎ ಕಾಮನ್ ತೆಗೆದಾಗ 1/r. ಸೊ ಆ್ಯಂಡ್ ಅಗೇನ್ ಸರ್ ಇಷ್ಟೆಲ್ಲ ಮಾಡಬೇಕಾ, ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಬೇಕಾ ಹೇಳ್ರಿ ಸರ್. a -1 ಎ ಕ್ಯೂಬು ಯಾವುದು ಬೇಕಿಲ್ಲ. ಅದಕ್ಕೆ ಹೇಳಿದ್ದು ಇದು ಯಾವುದು ಬೇಕಿಲ್ಲ. ಹೇಳ್ರಿ ಹೆಂಗೆ ಸಾಲ್ವ್ ಮಾಡ್ಬೋದು. ಇಟ್ಟರೆ ಹೇಳ್ಬೇಕಂದ್ರೆ ಇದು ಯಾವುದು ಬೇಕಿಲ್ಲ. ನೀವು ಹಿಂಗೆಲ್ಲ ಮಾಡ್ಕೊಂಡು ಹೋದರೆ ಟೈಮ್, ನಿಮ್ಗೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೇ ಆ್ಯಡ್ ಮಾಡಿರಿ ಬರುತ್ತೆ. ಸೊ ಎಲ್ಲ ಪ್ರಾಡಕ್ಟು -1 ಬಂತ ಕ್ವಿಕ್ಕಾಗಿ ನೋಡಿದಾಗ ಇದು ಬೇಕಿಲ್ಲ. ಸೊ ಎಲ್ಲ ಪ್ರಾಡಕ್ಟು -1 ಬಂತು ಅಂದಾಗ ಇದು ಬೇಕಿಲ್ಲ. ಅದಕ್ಕೆ ಹೇಳಿದ್ದು. ಸೊ ಯಾವುದು ಬೇಕಿಲ್ಲ. ಸೊ ಎಲ್ಲ ಪ್ರಾಡಕ್ಟು -1 ಬಂತು ಅಂದರೆ ನೆಕ್ಸ್ಟ್ ಏನು ಮಾಡಿರಿ, ಸಮ್ ಚೆಕ್ ಮಾಡ್ಕೊಳ್ರಿ. ನಿಮಗೆ ಸಮ್ ಯಾವುದು ಬಂದಿಲ್ಲ ಬೇಕಾದ್ರೆ ನನ್ ಆಫ್ ದಿಸ್ ಆಮೇಲೆ ನೋಡ್ಕೋಬೋದು. ಸೊ ಚೆಕ್ ಮಾಡಿರಿ. ಸೊ LCM ಏನು ಬಂತು, ಡೈರೆಕ್ಟ್ LCM ತೊಗೊಳ್ರಿ. ಎಲ್ಲದನ್ನು ಆ್ಯಡ್ ಮಾಡಬೇಕಾದ್ರೆ LCM ಏನು ಬರುತ್ತೆ 12 ಬರುತ್ತಾ ಫಸ್ಟ್ ಆಪ್ಷನ್ಗೆ. 3 4 ಇದೆ. ಸೊ LCM 12 ಆಯಿತಾ. ಸೊ 3 ಇರೋದು 12 ಆಗಬೇಕು ಅಂದರೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮೇಲೂ 4ಇಂದ ಮಲ್ಟಿಪ್ಲೈ ಮಾಡ್ತೀನಿ. 4 4s 16. ನೆಕ್ಸ್ಟು -1 ಇದೆ, ಕೆಳಗೇನೂ ಇಲ್ಲ. ಸೊ 12 ಜೊತೆ ಮಲ್ಟಿಪ್ಲೈ ಮಾಡಬೇಕು, -12. ನೆಕ್ಸ್ಟು 4 ಇದೆ, 12 ಆಗಬೇಕು ಅಂದರೆ 3ಇಂದ ಮಲ್ಟಿಪ್ಲೈ ಮಾಡಬೇಕು, ಮೇಲೂ 3. ಸೊ ಏನಾಯಿತು +9. ಸೊ 16 - 12 ಇಸ್ 4. 4 + 9 ಇಸ್ 13/12. ಸಿಂಪಲ್. ಇದು ಬೇಕಿಲ್ಲ, ಏನು ಫೈಂಡ್ ಮಾಡಬೇಕಿಲ್ಲ, ಆ್ಯಡು ಮಾಡೋದು ಬೇಕಿಲ್ಲ, ಏನೂ ಬೇಕಿಲ್ಲ. ಸೊ ಅದಕ್ಕೆ ಇಷ್ಟು ಕ್ವಿಕ್ಕಾಗಿ ಆಗುತ್ತೆ. ಸೊ ಹೆಂಗೆ ಏನು ಅಂತ ಇನ್ನೂ ಬೇರೆ ಪ್ರಾಬ್ಲಮ್ಸು ಹೇಳ್ತೀವಿ ಇನ್ ಎ ಫಾಸ್ಟರ್ ವೇ. ಓಕೆ, ಸೊ ನೆಕ್ಸ್ಟು ಇನ್ ಎ GP ಥರ್ಡ್ ಟರ್ಮ್ ಇಸ್ 24 ಆ್ಯಂಡ್ ಸಿಕ್ಸ್ ಟರ್ಮ್ ಇಸ್ 192. ಫೈಂಡ್ ದ 10th ಟರ್ಮ್. ಅಗೇನ್ ಏನು ಹೇಳಿದ್ದು, ರೇಷಿಯೋ ತೊಗೋಬೇಕು. ಬಿಕಾಸ್ ಥರ್ಡ್ ಟರ್ಮ್ ಸಿಕ್ಸ್ ಟರ್ಮ್, ಸೊ ನೀವು ರೇಷಿಯೋ ತೊಗೊಂಡಾಗ ನಿಮಗೆ ಆರ್ ಬರುತ್ತೆ. ಸೊ ಆರ್ ಯೂಸ್ ಮಾಡಿಕೊಂಡು ಎ ಫೈಂಡ್ ಮಾಡ್ಬೋದು. ಎ ಫೈಂಡ್ ಮಾಡಿದ್ರಿ ಅಂದರೆ you'll get to know what is the 10th term. So 10th term ಏನಾಗುತ್ತೆ AR⁴ 9. ಸೊ ನಿಮಗೆ ರೇಷಿಯೋ ತೊಗೊಂಡಾಗ ಥರ್ಡ್ ಟರ್ಮ್, ಸೊ ಥರ್ಡ್ ಟರ್ಮ್ ಬಿಗ್ಗರ್ ಡಿವೈಡ್ ಬೈ ಸ್ಮಾಲರ್ ತೊಗೊತೀನಿ. ಸೊ ಸಿಕ್ಸ್ತ್ ಟರ್ಮ್ ತೊಗೊತೀನಿ. ಸೊ ಸಿಕ್ಸ್ತ್ ಟರ್ಮ್ AR⁴ 5. ಥರ್ಡ್ ಟರ್ಮ್ AR². ಆ್ಯಕ್ಚುಲಿ ಎ ಬರೀದೇ ಇದ್ರೂ ನಡೀತಿತ್ತು, ಬಟ್ ಸ್ಟಿಲ್ ನಿಮಗೆ ಹೇಳೋದಕ್ಕೆ. ಸೊ ಸಿಕ್ಸ್ತ್ ಟರ್ಮ್ ಇಸ್ 182, ಥರ್ಡ್ ಟರ್ಮ್ ಇಸ್ 24. ಸೊ ಏನಾಯಿತು, ಎ ಕ್ಯಾನ್ಸಲ್, R³ ಉಳಿತು. ಸೊ 24 ಟ್ರೈ ಮಾಡಿರಿ, ಸೇಮ್ 8 ಬರುತ್ತೆ. 1s 8s. ಸೊ ಇಲ್ಲಿ ಹಿಂದೆ ನೋಡಿದಾಗ 1/R³ 8 ಬಂತು, ಇಲ್ಲಿ R³ 8 ಬಂತು. ಸೊ R = 2. ಸೊ ಆ್ಯಂಡ್ ಅಗೇನ್ ಕೆಳಗಿನ ತೊಗೊಳ್ರಿ ಬಿಕಾಸ್ ಈಸಿ ಆಗುತ್ತೆ. ಸೊ R² 24 ಆಯಿತು ಅಂದರೆ R2 ಆಯಿತು ಅಂದರೆ R². 2 2s 4. ಸೊ 4 ರೈಟ್ ಸೈಡ್ ಹೋಯ್ತು ಅಂದರೆ ಸೊ 24/4 ಇಸ್ 6. ಸೊ ವಾಟ್ ಈಸ್ ಎ 6 ಬಂತು. ಸೊ ಯೂಸ್ ಮಾಡ್ಕೊಳ್ರಿ ಇಲ್ಲಿ. ಸೊ 6 ಇಂಟು 2 to the power of 9. ಸೊ 6 ಇಂಟು 2 4 8 16 32 64 128 256 512. ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಸರಿ, ಯಾಕೆ ನಾಟ್ ರಿಕ್ವೈರ್ಡ್, ನಾಟ್ ಎಟ್ ಆಲ್ ರಿಕ್ವೈರ್ಡ್. ಏನಕ್ಕೆ ಅಂತ ಹೇಳ್ತೀನಿ. ಒಂದು
ಒಂದು 5 ಸೆಕೆಂಡ್ ಯೋಚನೆ ಮಾಡಿರಿ ನೀವು. ಓಕೆ, ಸೊ ಯಾಕೆ ಅಂದರೆ ಆಪ್ಷನ್ಸ್ ನೋಡ್ರಿ, ಆಪ್ಷನ್ಸಲ್ಲಿ ಯೂನಿಟ್ಸ್ ಡಿಜಿಟ್ಸ್ ಎಲ್ಲ ಸೇಮ್ ಇದೆ, ಸಾರಿ ಡಿಫ್ರೆಂಟ್ ಇದೆ. 6 2 1 4 ಡಿಫ್ರೆಂಟ್ ಇದೆ. ಸೊ ಇಲ್ಲಿ ನಿಮಗಿರೋದು ಸಿಂಗಲ್ ಡಿಜಿಟ್ಟು. ಟೂನ 6 ಜೊತೆ ಮಲ್ಟಿಪ್ಲೈ ಮಾಡಿದಾಗ 2 6 12. ಸೊ ಯೂನಿಟ್ಸ್ ಡಿಜಿಟ್ ಶುಡ್ ಬಿ 2, ವಿಚ್ ಈಸ್ ಓನ್ಲಿ ಇನ್ ಆಪ್ಷನ್ ಸಿ. ಸಿಂಪಲ್. ಸೊ ಏನಕ್ಕೆಲ್ಲ ಮಲ್ಟಿಪ್ಲೈ ಮಾಡ್ತೀರಾ, ಹೌದಾ ಇಲ್ಲೋ? ಸೊ ಅದಕ್ಕೆ ದೇರ್ ಆರ್ ಈಸಿಯರ್ ಆ್ಯಂಡ್ ಟ್ರಿಕಿಯರ್ ವೇಸ್ ವಿಚ್ ಯು ಕ್ಯಾನ್ ಸಾಲ್ವ್ ಇಟ್ ಇನ್ ಫಾಸ್ಟರ್. ಕೋರ್ಸಲ್ಲಿದೆ, ಚೆಕ್ ಮಾಡಿರಿ. ಸೊ ನಾನು ನಿಮ್ಗೆ ಇನ್ನೂ ಕೆಲವೊಂದು ದೇರ್ ಆರ್ ಸೋ ಮೆನಿ ಅದರ್ ಕ್ವಶನ್ಸ್. ಸೊ ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ಕ್ವಶನ್ನ ಟ್ರೈ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ವಿತೌಟ್ ಈವನ್ ಏನೋ ಫಾರ್ಮುಲಾ ಯೂಸ್ ಮಾಡ್ದಿರಾನೆ ಜನರಲ್ಲಾಗಿ ಸಾಲ್ವ್ ಮಾಡ್ಬೋದು. ವಿತೌಟ್ ಯೂಸಿಂಗ್ ಫಾರ್ಮುಲಾ ಜನರಲ್ಲಾಗಿ. ಸೊ ಸಮ್ ಆಫ್ ಆಡ್ ಟರ್ಮ್ಸ್, ಈವನ್ ಟರ್ಮ್ಸ್. ಸೊ ಇದಕ್ಕೆ ರಿಲೇಷನ್ಶಿಪ್ ಇದೆ. ಈ ರಿಲೇಷನ್ಶಿಪ್ ಗೊತ್ತಾಯಿತು ಅಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ಮುಲಾನು ತಲೆನೋವು ಬೇಕಾಗಿಲ್ಲ ಆ್ಯಂಡ್ ಕ್ವಿಕ್ಕಾಗತ್ತೆ. ಸೊ ವಿ ಹ್ಯಾವ್ ಆಲ್ ಸಾಲ್ವ್ ದಿಸ್ ಇನ್ ದ ಕೋರ್ಸ್. ಚೆಕ್ ಮಾಡಿರಿ. ಓಕೆ, ಆ್ಯಂಡ್ ಇನ್ನೇನು ಬೇಕು ಕಮೆಂಟ್ ಮಾಡಿರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.